ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬೆಳಗಾವಿ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಪವರ್ ಸೆಂಟರ್ ಇದ್ದಂತೆ. ಇಲ್ಲಿ ನಡೆಯೋ ರಾಜಕೀಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇಲ್ಲಿ ಭಿನ್ನಮತ ಶುರುವಾದ್ರೆ ಇಡೀ ಪಕ್ಷದಲ್ಲೇ ಅಸಮಾಧಾನ ಏಳುತ್ತೆ. ಇಲ್ಲಿ ಕುರ್ಚಿಗಾಗಿ ಕಾಳಗ ಶುರುವಾದ್ರೆ ಪಕ್ಷದೊಳಗೆ ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಬೆಳಗಾವಿ ರಾಜಕೀಯವನ್ನ ಅರ್ಥೈಸೋದು ತುಂಬಾ ಕಷ್ಟ. ಬಹುತೇಕ ಸಮಯದಲ್ಲಿ ಸರ್ಕಾರದೊಳಗೆ ಬೆಂಕಿ ಬಿದ್ದಿದ್ದಾಗ್ಲಿ, ಸರ್ಕಾರದ ಕೈಗಟ್ಟಿ ಮಾಡಿದ್ದಾಗ್ಲಿ ಇದೇ ಬೆಳಗಾವಿಯ ಮಣ್ಣೆ. ಇದು ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, ಎಲ್ಲಾ ಪಕ್ಷಗಳಿಗೂ ಬೆಳಗಾವಿ ರಾಜಕೀಯ ಅನ್ನೋದು ಕಬ್ಬಿಣದ ಕಡಲೆ ಇದ್ದಂತೆ. ಇಲ್ಲಿ ನಡೆಯೋ ಗ್ರಾಮ ಪಂಚಾಯತ್ ಚುನಾವಣೆಯು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅಧಿಕಾರ ಅಂತ ಬಂದ್ರೆ, ಚುನಾವಣೆ ಅಂತ ಶುರುವಾದ್ರೆ ಅದು MLC MP ಚುನಾವಣೆಯೇ ಆಗಲಿ, ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಯೇ ಆಗಲಿ, ಕೊನೆಗೆ DCC ಬ್ಯಾಂಕ್ ಚುನಾವಣೆಯೇ ಆಗಲಿ, ಜಿದ್ದಿಗೆ ಬಿದ್ದು ಚುನಾವಣೆ ಮಾಡ್ತಾರೆ. ಒಂದೇ ಪಕ್ಷದವರು ಕೂಡ ಶತ್ರುಗಳಂತೆ ತಮ್ಮವರನ್ನ ಗೆಲ್ಲಿಸೋದಕ್ಕೆ ನಿಲ್ತಾರೆ. ಲೋಕಲ್ ಚುನಾವಣೆ ಅಂತ ಬಂದಾಗ ಪಕ್ಷ ಮರೆತು ಚುನಾವಣೆಗೆ ಪೈಪೋಟಿ ನಡೆಸೋದಿದೆ. ಹೀಗಾಗಿ ಬೆಳಗಾವಿ ರಾಜಕಾರಣ ಯಾವಾಗ್ಲೂ ಸದ್ದು ಮಾಡೋದು. ಈಗ ಬೆಳಗಾವಿ ಬೇಗುದಿ CM DKC ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಕಾಡೋದಕ್ಕೆ ಶುರುವಾಗಿದೆ. ಒಂದು ಕುರ್ಚಿಗೆ 6 ಮಂದಿಯ ಕಣ್ಣು ಬಿದ್ದಿದೆ. ಸರ್ಕಾರ ಇನ್ನಿರೋದೇ ಕೇವಲ 2 ವರ್ಷ. ಮುಂದಿನ ಬಾರಿ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಈಗಲೇ ಹೇಳೋದಿಕ್ಕಾಗಲ್ಲ. ಹೀಗಾಗಿ ಇದ್ದಾಗಲೇ ಪಟ್ಟಕ್ಕೇರಬೇಕು ಅಂತ ಬೆಳಗಾವಿ ನಾಯಕರು ಸಿಡಿದೆದ್ದಿದ್ದಾರೆ. ಈ ಬಾರಿ ಮಂತ್ರಿಗಿರಿ ಸಿಗಲೇಬೇಕು ಅಂತ 3 ನಾಯಕರು ತೆರೆಮರೆಯ ಕಸರತ್ತು ಮಾಡ್ತಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋದೇ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಂತ ಲಕ್ಷ್ಮಣ್ ಸವದಿ ಹಾಗೂ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರೋ ಅಶೋಕ್ ಪಟ್ಟಣ್, ಈ 3 ಕೂಡ ಸಚಿವಗಿರಿಗೆ ನಾನಾ ಲಾಬಿ ಮಾಡ್ತಿದ್ದಾರೆ. ಒಂದ್ ಕಡೆ DKC ತಮ್ಮವರಿಗೆ ಸಚಿವ ಸ್ಥಾನ ಕೊಡಿಸಲು ಓಡಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ತಮ್ಮ ಆಪ್ತನ ಪರ ನಿಂತಿದ್ದಾರೆ. ಇದೇ ಈಗ ಎಲ್ಲರ ಕುತೂಹಲ ಮೂಡಿಸಿರೋದು. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, DKCಯ ಮೊದಲ ಸಂಪುಟ ರಚನೆ ವೇಳೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿಗೆ ಮಂತ್ರಿಗಿರಿ ನೀಡಲಾಗಿದೆ. ಸತೀಶ್ ಜಾರಕಿಹೊಳಿ ಮಂತ್ರಿಗಿರಿ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ದಿಲ್ಲಿ ನಾಯಕರು ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು. KPCC ಹುದ್ದೆ ಬೇಕಾದ್ರೆ ಮಂತ್ರಿಗಿರಿ ಆಸೆ ಬಿಡಬೇಕು ಅಂದಿದ್ರು. ಆಗ ಸತೀಶ್ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ರು. ಒಂದು ವೇಳೆ ಮಂತ್ರಿಗಿರಿ ಬಿಟ್ರೆ ಬೆಳಗಾವಿಯಲ್ಲಿ ಕಂಟ್ರೋಲೇ ಇಲ್ಲದಂತಾಗುತ್ತೆ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯು ಕೈತಪ್ಪಲಿದ್ದು, ಬೆಳಗಾವಿಯಲ್ಲಿ ಹೇಳ್ಕೊಳ್ಳುವಂತ ಮಟ್ಟಿಗೆ ಅಧಿಕಾರ ನಡೆಸೋದಿಕ್ಕಾಗಲ್ಲ ಅನ್ನೋದನ್ನ ಮನಗಂಡಿದ್ರು. ಹೀಗಾಗಿ KPCC ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಮಂತ್ರಿಗಿರಿ ಸ್ವೀಕರಿಸಿದ್ರು. ಹೀಗಾಗಿ ಒಂದು ಸ್ಥಾನ ಈಗಾಗಲೇ ಭರ್ತಿಯಾಗಿದೆ. ಇನ್ನೇನಿದ್ರು ಒಂದು ಸ್ಥಾನ ಅಥವಾ ಅಬ್ಬಬ್ಬ ಅಂದ್ರೆ 2 ಸ್ಥಾನ ನೀಡಿದ್ರೆ ಹೆಚ್ಚು. ಇನ್ನೆರಡು ಸಚಿವ ಸ್ಥಾನ ನೀಡಿದ್ರೆ ಒಂದೇ ಜಿಲ್ಲೆಯ 3 ಸ್ಥಾನ ನೀಡಿದಂತಾಗುತ್ತೆ. ಆದ್ರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅನ್ನೋ ಕಾರಣಕ್ಕೆ 3 ಸಚಿವ ಸ್ಥಾನ ನೀಡಿದ್ರು ನಡೆಯುತ್ತೆ ಬಿಡಿ. ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದ್ರೆ 2 ಸ್ಥಾನಕ್ಕೆ 3 ಕಣ್ಣಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮಣ್ ಸವದಿ CM DK ಬಣದಲ್ಲಿ ಗುರುತಿಸಿಕೊಂಡವರು. ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವೆಯಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಈ ಬಾರಿಯೂ DKC ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಈಗಾಗಲೇ 13 ಸಚಿವರಾಗಿರೋ ಪೈಕಿ ಒಬ್ಬ ಹೆಣ್ಣುಮಗಳಿಗೂ ಸಚಿವ ಸ್ಥಾನ ನೀಡಿಲ್ಲ. ಹೀಗಾಗಿ ಈ ಬಾರಿ ತಮಗೆ ನೀಡಲೇಬೇಕು ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿಯೇ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದವರು. 2023ರ ಚುನಾವಣೆ ವೇಳೆ ಲಕ್ಷ್ಮಣ್ ಸವದಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರಲಿಲ್ಲ. ಇವರ ಜೊತೆಗೆ ಜಗದೀಶ್ ಶೆಟ್ಟರಿಗೂ ಅವಕಾಶ ನೀಡಿರಲಿಲ್ಲ. ಇದರಿಂದ ಸಿಡಿದೆದ್ದಿದ್ದ 2 ನಾಯಕರು DKC ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ್ರು. ಇದರಲ್ಲಿ ಲಕ್ಷ್ಮಣ್ ಸವದಿ ಶಾಸಕರಾಗಿ ಆಯ್ಕೆಯಾದ್ರೆ ಜಗದೀಶ್ ಶೆಟ್ಟರ್ ಸೋತು ಹೋಗಿದ್ರು. ಆಮೇಲೆ MP ಚುನಾವಣೆ ಶುರುವಾಗ್ತಾ ಇದ್ದಂತೆ ಮತ್ತೆ ಬಿಜೆಪಿಗೆ ಹಾರಿದ್ದ ಶೆಟ್ಟರ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ MLA ಆಗಿರೋ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಆಸೆಯಲ್ಲೇ ಇದ್ದಾರೆ. ಪಕ್ಷ ಸೇರುವಾಗ ಕೊಟ್ಟ ಮಾತಿನಂತೆ ಮಂತ್ರಿಗಿರಿ ನೀಡ್ತಾರೆ ಅನ್ನೋ ಭರವಸೆಯನ್ನೇ ಇಟ್ಕೊಂಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ಗೆ ಲಕ್ಷ್ಮಣ್ ಸವದಿಗೆ ಪಟ್ಟ ಕಟ್ಟಬೇಕು ಅನ್ನೋ ಒಲವಿದೆ. ಇನ್ನು ಈ 2 ನಾಯಕರ ಮಧ್ಯೆ ಅಶೋಕ್ ಪಟ್ಟಣ್ ಕೂಡ ಮಂತ್ರಿಗಿರಿಗೆ ಬಿಗಿ ಪಟ್ಟು ಹಾಕಿದ್ದಾರೆ. ಈ ಬಾರಿ ಬೆಳಗಾವಿಯಿಂದ ತಮಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ಲಾಬಿ ಮಾಡ್ತಿದ್ದಾರೆ.
ಅದರಲ್ಲೂ ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಸಿದ್ದರಾಮಯ್ಯ ಅಶೋಕ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಈ ಬಾರಿ ಅಶೋಕ್ ಪಟ್ಟಣ್ಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ದಿಲ್ಲಿ ನಾಯಕರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದಿಲ್ಲಿ ನಾಯಕರಿಗೂ ಕೂಡ ಬೆಳಗಾವಿ ಬೇಗುದಿ ಶುರುವಾಗಿದೆ. ಅಬ್ಬಬ್ಬ ಅಂದ್ರೆ ಇನ್ನೆರಡು ಸ್ಥಾನವನ್ನ ಬೆಳಗಾವಿಗೆ ನೀಡಬಹುದು. ಈ 2 ಸ್ಥಾನಕ್ಕೆ 3ರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಅನ್ನೋದು ದಿಲ್ಲಿ ನಾಯಕರಿಗೂ ಗೊಂದಲ ಆಗಿದೆ. ಹೀಗಾಗಿ 2ನೇ ಪಟ್ಟಿಯನ್ನ ಅಳೆದು ತೂಗಿ ರೆಡಿ ಮಾಡ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಬಳಿ ಉಳಿದಿರೋ 20 ಸಚಿವ ಸ್ಥಾನಕ್ಕೆ 100 ಕಣ್ಣು ಬಿದ್ದಿದೆ. ಎಲ್ಲಾ ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗರ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ. ಮೊನ್ನೆ ತಾನೇ ದಲಿತ ಸಂಘಟನೆಗಳು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿ ಹೋಗಿದೆ. ಹೀಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದೇ ಕುತೂಹಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.